ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಕತೆ ನರಿ ಮತ್ತು ಡೋಲು. ಒಂದಾನೊಂದು ಕಾಲದಲ್ಲಿ ಕಾಡಿನಲ್ಲಿ ಕುತಂತ್ರದ ನರಿ ವಾಸಿಸುತ್ತಿತ್ತು. ಅದು ಈ ಕಾಡಿನಲ್ಲಿ ನರಿಗಳ ಗುಂಪಿನೊಂದಿಗೆ ವಾಸಿಸುತ್ತಿತ್ತು. ಅದು ಕುತಂತ್ರದ ಹೊರತಾಗಿ ದುರಾಸೆಯ ಒಂದು ಚಿಕ್ಕ ನರಿಯೂ ಕೂಡ ಆಗಿತ್ತು. ಅದು ಆಗಾಗ ಇತರ ಪ್ರಾಣಿಗಳ ಆಹಾರವನ್ನು ಕದ್ದು ತಿನ್ನುತ್ತಿತ್ತು. ಇದರಿಂದ ಅದರ ಗುಂಪಿನ ಇತರ ನರಿಗಳು ಅದನ್ನು ಗುಂಪಿನಿಂದ ಹೊರಹಾಕಿದವು. ನಮ್ಮ ಕುತಂತ್ರ ನರಿ ಅವರ ಆಹಾರವನ್ನು ಕದಿಯುತ್ತಿದ್ದಂತೆ ಗುಂಪಿನ ಇತರ ನರಿಗಳು ಅದರ ಮೇಲೆ ಬಹಳ ಕೋಪಗೊಂಡವು. ಅವರು ಅವನಿಂದ ಬೇಸತ್ತಿದ್ದವು, ಅವನನ್ನು ಶಿಕ್ಷಿಸಲು ಬಯಸಿದವು. ಆದ್ದರಿಂದ ಅವರು ಅವನನ್ನು ಗುಂಪಿನಿಂದ ಹೊರಹಾಕಿದವು. ಈಗ ನರಿ ಏಕಾಂಗಿಯಾಗಿತ್ತು ಮತ್ತು ತನ್ನದೇ ಆದ ಆಹಾರಕ್ಕಾಗಿ ಬೇಟೆಯಾಡಬೇಕಿತ್ತು. ಒಂದು ದಿನ ಅದು ಭಯಭೀತನಾಗಿ ಮತ್ತು ಹಸಿವಿನಿಂದ ಕಾಡಿನಲ್ಲಿ ಏಕಾಂಗಿಯಾಗಿ ಅಲೆದಾಡುತ್ತಿದ್ದಾಗ ಅದು ಯುದ್ಧ ಭೂಮಿಯನ್ನು ಪ್ರವೇಶಿಸಿತು. ಕೆಲವು ದಿನಗಳ ಹಿಂದೆ ರಾಜ ಮತ್ತು ಅವನ ಸೈನ್ಯವು ಈ ಯುದ್ಧ ಭೂಮಿಯಲ್ಲಿ ಯುದ್ಧವನ್ನು ನಡೆಸಿದರು. ಆದರೆ ಈಗ ಯುದ್ಧವು ಮುಗಿದು ಮೈದಾನವು ನಿರ್ಜನವಾಗಿದೆ. ನರಿಯು ತನ್ನಲ್ಲಿಯೇ ಯೋಚಿಸಿತು, ನಾನು ಖಂಡಿತವಾಗಿಯೂ ಇಲ್ಲಿ ಸ್ವಲ್ಪ ಆಹಾರವನ್ನು ಕಂಡುಕೊಳ್ಳುತ್ತೇನೆ. ಅದರಿಂದ ನರಿ ನಿಧಾನವಾಗಿ ಯುದ್ಧ ಭೂಮಿಯ ಕಡೆಗೆ ಚಲಿಸಲು ಪ್ರಾರಂಭಿಸಿತು. ನರಿಯು ಯುದ್ಧ ಭೂಮಿಯ ಕಡೆಗೆ ಚಲಿಸುತ್ತಿರುವಾಗ ಅದು ಯುದ್ಧ ಭೂಮಿಯಿಂದ ಬಹಳ ಜೋರಾಗಿ ಕಿರುಚಾಟದಂತಹ ಶಬ್ದವನ್ನು ಕೇಳಿತು. ಆ ಶಬ್ದವು ನರಿಗೆ ಎದೆ ನಡುಗಿಸುವಂತೆ ಹೆದರಿಸಿತು. ಯಾವ ರೀತಿಯ ಪ್ರಾಣಿ ಹಾಗೆ ಶಬ್ದ ಮಾಡಬಹುದೆಂದು ಅದು ಆಶ್ಚರ್ಯಪಟ್ಟಿತು. ತನಗೆ ಈಗ ಸತ್ತು ಹೋಗಿದೆ ಎಂದು ಭಯವಾಯಿತು. ಅದು ಯೋಚಿಸಿತು, ವಿಪತ್ತು ನನ್ನನ್ನು ಹೊಡೆದಿದೆ. ನಾನು ಈಗಾಗಲೇ ಸತ್ತಂತೆ ಬದುಕಿದ್ದೇನೆ. ನಾನು ಇನ್ನೂ ನೋಡದ ದೈತ್ಯಾಕಾರದ ಮೃಗ ಮಾತ್ರ ಹಾಗೆ ಧ್ವನಿಸುತ್ತದೆ ಎಂದು ಯೋಚಿಸಿತು. ಹತ್ತಿರ ಹೋದರೆ ಈ ಶಬ್ದ ಮಾಡಿದ ದೊಡ್ಡ ಭಯಾನಕ ದೈತ್ಯಾಕಾರದ ಮೃಗ ಬಂದು ತನ್ನನ್ನು ಜೀವಂತವಾಗಿ ತಿನ್ನುತ್ತದೆ ಎಂದು ಅದು ಭಯಭೀತನಾಗಿತ್ತು. ತನ್ನ ಪ್ರಾಣಕ್ಕೆ ಹೆದರಿ ನರಿಯು ಯುದ್ಧ ಭೂಮಿಯಿಂದ ಓಡಿ ಹೋಗಲು ನಿರ್ಧರಿಸಿತು. ಆದಾಗ್ಯೂ ಅದು ಬಹಳ ದೂರ ಹೋಗುವ ಮೊದಲು ಅಲ್ಲಿಯೇ ನಿಂತಿತು ಮತ್ತು ವಾಸ್ತವಾಂಶಗಳನ್ನು ಪರಿಶೀಲಿಸದೆ ಕೇವಲ ಊಹೆಯ ಆಧಾರದ ಮೇಲೆ ಓಡಿ ಹೋಗುವುದು ಬುದ್ಧಿವಂತವೇ? ಅದು ನಿಜವಾಗಿಯೋ ಆ ಶಬ್ದವನ್ನು ಮಾಡಿದ ಪ್ರಾಣಿಯೇ ಅಥವಾ ಆ ಭಯಾನಕ ಶಬ್ದವನ್ನು ಮಾಡಿದ್ದು ಬೇರೆ ಯಾವುದೋ ಎಂದು ಅದಕ್ಕೆ ಖಚಿತವಾಗಲಿಲ್ಲ. ಏನೋ ಶಬ್ದ ಮಾಡುತ್ತಿದೆ ಎಂದು ಕಂಡುಹಿಡಿಯಲು ನರಿಯು ಯುದ್ಧ ಭೂಮಿಗೆ ಹಿಂತಿರುಗಿತು. ಅದು ನಿಧಾನವಾಗಿ ಧ್ವನಿಯ ಮೂಲದ ಕಡೆಗೆ ಸಾಗಿತು. ಅವನ ಆಶ್ಚರ್ಯಕ್ಕೆ ಅವನು ಅಂತಿಮವಾಗಿ ಆ ಶಬ್ದವನ್ನು ಏನೋ ಮಾಡುತ್ತಿದೆ ಎಂದು ಪತ್ತೆ ಮಾಡಿದನು. ಯುದ್ಧ ಭೂಮಿಯ ಮೂಲೆಯಲ್ಲಿ ದೊಡ್ಡ ಬಲವಾದ ಯುದ್ಧದ ಡೋಲು ನಿಂತಿದೆ. ಯುದ್ಧದ ಡೋಲು ದೊಡ್ಡ ಕೊಂಬೆಗಳನ್ನು ಹೊಂದಿರುವ ಮರದ ಕೆಳಗೆ ಇತ್ತು. ಅದು ಗಾಳಿಯಿಂದ ಸುತ್ತುತ್ತದೆ. ಬಲವಾದ ಊದುವಿಕೆಯಿಂದಾಗಿ ಒಂದು ಶಾಖೆಯ ಡೋಲುಗೆ ಅಡ್ಡಲಾಗಿ ಜಾರಿತು. ಮತ್ತೊಮ್ಮೆ ಆ ಕಿರುಚಾಟದ ಭಯಾನಕ ಶಬ್ದವನ್ನು ಮಾಡಿತು. ಇದನ್ನು ನೋಡಿದ ನರಿಯು ಅದು ಶಬ್ದ ಮಾಡುವ ದೈತ್ಯನಲ್ಲ, ಆದರೆ ವಾಸ್ತವವಾಗಿ ಯುದ್ಧದ ಡೋಲನ್ನು ಒಡೆಯುವ ಕೊಂಬೆ ಎಂದು ಅರಿತುಕೊಂಡಿತು. ಅದು ತನ್ನ ಪಕ್ಷ ತಾನೇ ನಕ್ಕು ಮತ್ತು ನಾನು ಎಷ್ಟು ಮೂರ್ಖನಾದೆ, ಏಕೆಂದರೆ ನಾನು ಭಯಭೀತನಾಗಿ ಓಡಿ ಹೋದೆ ಎಂದು. ಏನಾಯಿತು ಎಂಬುದು ಪರಿಶೀಲಿಸಲು ಅದು ಹಿಂತಿರುಗಿದ್ದರೆ ಅದು ಎಷ್ಟು ಮೂರ್ಖತನ ಎಂದು ಆ ನರಿ ಅರಿತುಕೊಂಡಿತು. ಆಗ ನರಿಯು ತನ್ನಷ್ಟಕ್ಕೆ ತಾನೇ ತೃಪ್ತಿಪಟ್ಟು ಆಹಾರವನ್ನು ಹುಡುಕುತ್ತಾ ಯುದ್ಧ ಭೂಮಿಯಲ್ಲಿ ಮುಕ್ತವಾಗಿ ಸಂಚರಿಸಿತು. ಈ ಕಥೆಯ ನೈತಿಕತೆ ಧೈರ್ಯಶಾಲಿಗಳು ಮತ್ತು ಅವಕಾಶಗಳನ್ನು ಪಡೆಯಲು ಸಿದ್ಧರಿರುವವರು ಮಾತ್ರ ಜೀವನದಲ್ಲಿ ಯಶಸ್ವಿಯಾಗುತ್ತಾರೆ
ಎಂಬುದು ಕಥೆಯ ನೈತಿಕತೆಯಾಗಿದೆ. ನರಿಯು ಧೈರ್ಯಶಾಲಿಯಾಗದಿದ್ದರೆ ಅದು ಶಬ್ದ ಮಾಡುವ ಡೋಲು ಎಂದು ಅದು ಕಂಡು ಹಿಡಿಯುತ್ತಿರಲಿಲ್ಲ ಮತ್ತು ಅದು ಇನ್ನೊಂದು ಆಹಾರದ ಮೂಲವನ್ನು ಕಂಡುಕೊಳ್ಳುವವರೆಗೂ ಹಸಿವಿನಿಂದ ಇರಬೇಕಾಯಿತು. ಸೊ ಸ್ನೇಹಿತರೆ, ಈ ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ಕತೆ ಹೇಗನ್ನಿಸ್ತು ಅಂತ ದಯವಿಟ್ಟು ಕಾಮೆಂಟ್ ಮಾಡಿ. ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇನೆ. ನಮಸ್ಕಾರ.